ಹಾಯ್ ವೆಲ್ಕಮ್ ಟು ಲಿವ್ ಲೈಫ್ ರ್ಯಾವಿಶಿಂಗ್ಲಿ. ಇವತ್ತು ನಾನು ಒಂದು ಹೊಸ ಮ್ಯೂಸಿಯಮ್ಗೆ ಹೋಗಿದ್ದೆ. ಈ ಮ್ಯೂಸಿಯಂ ಬಂದುಬಿಟ್ಟು ಮೈಸೂರು ಹತ್ರ ಇದೆ. ಈ ಮ್ಯೂಸಿಯಂ ಬಂದುಬಿಟ್ಟು ಕಾರ್ ಮ್ಯೂಸಿಯಮ್ಗೆ ಹೋಗಿದ್ದ ಲಾಸ್ಟ್ ವೀಡಿಯೋದಲ್ಲಿ, ಪಯಣ ಕಾರ್ ಮ್ಯೂಸಿಯಮು. ಅದೇ ಕಾರ್ ಮ್ಯೂಸಿಯಮ್ ಎಕ್ಸಿಟ್ನಲ್ಲಿ ಸಿಗುತ್ತೆ ಈ ಒಂದು ಸಣ್ಣ ಸಂಗ್ರಹಾಲಯ. ಮತ್ತು ಇದು ಬಂದುಬಿಟ್ಟು ಧರ್ಮಸ್ಥಳ ಅವರು ಹೆಗಡೆ ಸಾಹೇಬ್ರು ಇರ್ತಾರಲ್ಲ, ಧರ್ಮಾಧಿಕಾರಿಗಳು, ಅವರು ಮೇಂಟೈನ್ ಮಾಡಿರೋ ಸಂಗ್ರಹಾಲಯ. ನಾನು ಪಯಣ ಕಾರ್ ಮ್ಯೂಸಿಯಂ ಹೋಗಿದ್ದ ಅಂತ ಒಂದು ಹಳೆ ವೀಡಿಯೋ ಮಾಡಿದ್ನಲ್ಲ, ಅದರಿಂದ ಆಚೆ ಹೋಗಬೇಕಾದ್ರೆ ನೀವೆಲ್ಲ ನೋಡಿಕೊಂಡು ಇದು ಎಕ್ಸಿಟಲ್ಲಿ ಸಿಗುತ್ತೆ ಇದು. ಸೊ ಇದನ್ನು ನೋಡ್ಕೊಂಡು ನೀವು ಎಕ್ಸಿಟ್ ಆಗ್ಬೋದು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇಲ್ಲಿ ಹಳೆ ಕಾಲದ ಕತ್ತಿಗಳು, ಮಚ್ಚುಗಳು, ಆಮೇಲೆ ಹಳೆ ಕಾಲದ ಶಾವಿಗೆ ಒತ್ತು, ಅಡುಗೆ ಸಾಮಾನುಗಳು ಹಿಂದೆ ಹೇಗೆ ಯೂಸ್ ಮಾಡ್ತಿದ್ರು ಅಂತ ಎಲ್ಲ ತೋರಿಸಿದ್ದಾರೆ. ಎಲ್ಲ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು ನೀವೆಲ್ಲ ಹಳೆ ಕಾಲದ ರತುಡಿಗಳು, ಮೊಸರು ಕಡಿಯ ಇವುಗಳು ನೋಡಿ. ಈ ಥರ ಮೊಸರು ಕಡಿಯ ವುಡನ್ ಸ್ಟಿಕ್ಸು ನೋಡಿ. ಈ ಥರ ಎಲ್ಲ ಕತ್ತಿಗಳು. ಇದು ಮೋಸ್ಟ್ಲಿ ಇದೇನಿದು ನಮಗೇನೂ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗಲ್ಲ. ಬಟ್ ಇದೆಲ್ಲ ಒಂದು ಉತ್ಖನನ ಮಾಡಿ ಅಥವಾ ನೀವು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಇದು ನೋಡ್ಬೋದು ನೀವು. ಟ್ರೈನಲ್ಲಿ ಹಿಂದೆ ಕೊಡ್ತಾಯಿದ್ರು, ನಾನು ಇನ್ನೂ ಜ್ಞಾಪಕ ಚಿಕ್ಕೂರಾದಾಗ ಟ್ರೈನಿಂದ ಹೋಗ್ಬೇಕಾದ್ರೆ ಸ್ಟೇಷನ್ ಮಾಸ್ಟ್ರು ಅಲ್ಲಿ ಟ್ರೈನ್ ಬಂದಾಗ ಕೊಡ್ತಾಯಿದ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಒಳಕಲ್ಗಳು, ಆಮೇಲೆ ಇಲ್ಲೊಂದು ಪಡ್ಡಿಂದ ಇದು ಸಿಗುತ್ತೆ, ದೊಡ್ಡ ಪಡ್ಡಿನ ಹೆಂಚು ನೋಡಿ ಕಾಣುತ್ತಿಲ್ಲಿ. ಅದನ್ನು ಝೂಮ್ ಮಾಡಿದ್ದೀನಿ. ಪಡ್ಡಿನ ಹೆಂಚು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಪಡ್ಡಿನ ಹೆಂಚುಗಳು ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಪಡ್ಡು ಆಗ್ತಿತ್ತು ಅದರಲ್ಲಿ. ಆಮೇಲೆ ಇಲ್ಲಿ ಎಣ್ಣೆ ಕರಿಯ ಇದು ಬಾಣಲಿ, ದೊಡ್ಡ ಬಾಣಲಿ ಇದೆ, ಎಣ್ಣೆ ಕರಿಯೋದು. ಎಣ್ಣೆಯಲ್ಲಿ ಹಪ್ಪಳ, ಸಣ್ಣಿಗೆ ಕರಿಯೋದು, ಕಜ್ಜಾಯ ಎಲ್ಲ ಮಾಡ್ತಿದ್ರು ಅನಿಸುತ್ತೆ ನೋಡಿ. ಇದು ಹಳೆ ಕ್ಯಾಮ್ರಾ, ಓಲ್ಡ್ ಕ್ಯಾಮ್ರಾ ಇದು. ನಾನು ಹಳೆ ವೀಡಿಯೋ ಹೇಳ್ದಂಗೆ ಇದು ಬಂದುಬಿಟ್ಟು 132 ಕಿಲೋಮೀಟರ್ಸ್ ದೂರ ಇದೆ ಬೆಂಗಳೂರು ಸಿಟಿಯಿಂದ. ಸೊ ಎಕ್ಸ್ಟೆನ್ಷನ್ ಆಫ್ ಪಯಣ ಕಾರ್ ಮ್ಯೂಸಿಯಮು. ನೀವು ಅಲ್ಲಿ ನೋಡಿ ಹಳೆ ಟೈಪ್ ರೈಟರ್ಸು. ಈಗಿನ ಕಾಲ ಮಕ್ಕಳಿಗೆ ಟೈಪ್ ರೈಟರ್ ಅಂದರೆ ಯೂಶ್ವಲಿ ಗೊತ್ತಿರಲ್ಲ, ಪ್ರಿಂಟರ್ ಜಮಾನದಲ್ಲಿ ನೋಡಿ. ಟೆಲಿಸ್ಕೋಪು, ಹಳೆ ಕಾಲದ ವಸ್ತು ಸಂಗ್ರಹಣೆ, ಟೆಲಿಸ್ಕೋಪ್ಸು, ದೊಡ್ಡ ಫೋನು, ಡಯಲ್ ಮಾಡೋ ಫೋನ್ಗಳು, ಹಳೆ ಕಾಲದ್ದು ಟೆಲಿಸ್ಕೋಪು ಎಲ್ಲ ಸಂಗ್ರಹಣೆ ಮಾಡಿದ್ದಾರೆ. ಇಲ್ಲಿ ಲಿಪಿಗಳು, ಡಿಫ್ರೆಂಟ್ ಲ್ಯಾಂಗ್ವೇಜ್ದು ಬರಹಗಳು, ಹಳೆ ಕಾಲದಲ್ಲಿ ಬರೆದಿರೋದು. ಆಮೇಲೆ ನೋಡಿ ಇಲ್ಲಿ ತಾಳೆಗರಿಗಳಲ್ಲಿ ಬರೆದಿರೋದು ಇಟ್ಟಿದ್ದಾರೆ. ಇಲ್ಲೆಲ್ಲ ಬರಹಗಳು. ಇಲ್ಲಿ ನೋಡಿ, ಇದು ಮೈಸೂರು ನ್ಯೂಸ್ ಪೇಪರ್ ಅಂತ ಹಳೆಯದು, ತುಂಬ ಹಳೆಯ ಮೈಸೂರು ನ್ಯೂಸ್ ಪೇಪರೆಲ್ಲ ಇಟ್ಟಿದ್ದಾರೆ. ಇಲ್ಲಿದೆ ಕಾಣಿ, ಮೈಸೂರು. ಇಲ್ಲಿ ಪಂಚಾಂಗ, ಹಳೆ ಕಾಲದ ಪಂಚಾಂಗಗಳು. ಒಂದು ಆರ್ಕಿಯಾಲಜಿ ಮತ್ತು ಹಿಸ್ಟ್ರಿ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿಕೊಂಡು. ಇದು ಸಣ್ಣ ಸಂಗ್ರಹಾಲಯ, ಏನು ಜಾಸ್ತಿ ದೊಡ್ಡದಿಲ್ಲ, 5-6 ಮಿನಿಟ್ಸಲ್ಲಿ ನೋಡ್ಕೊಂಡು ಹೋಗ್ಬಿಡ್ಬೋದು. ಸೊ ಹೋದವರು ಕಾರ್ ಮ್ಯೂಸಿಯಮ್ಗೆ, ಪಯಣ ಕಾರ್ ಮ್ಯೂಸಿಯಮ್ಗೆ ಹೋದವರು ಇದನ್ನು ನೋಡಿಕೊಂಡು ಹೋಗಿ. ಸೊ ಎಕ್ಸಿಟಲ್ಲಿ ಸಿಗುತ್ತಿದ್ದು, ಇದಕ್ಕೇನು ಎಕ್ಸ್ಟ್ರಾ ಫೀಸ್ ಇಲ್ಲ. ಅದೇ 75 ರುಪೀಸ್ ಏನು ಕಟ್ಟಿರ್ತೀರ ಪಯಣದಲ್ಲಿ. ಇದು ವೈನ್ ಬಾಟಲ್, ಇದು ವೈನ್ ಸಂಗ್ರಹಣೆ ಮಾಡೋ ಬಾಟಲು. ಸೊ ಅದೇ 75 ರುಪೀಸಲ್ಲಿ ಇದು ನೋಡ್ಕೊಂಡು ಹೋಗ್ಬೋದು. ನಾನು ಹೇಳ್ದಂಗೆ, ಹಳೆ ವೀಡಿಯೋ ಹೇಳ್ದಂಗೆ, ಪಾರ್ಕಿಂಗ್ ಮತ್ತು ಪಾರ್ಕಿಂಗ್ ಏನೂ ಫೀಸ್ ಇಲ್ಲ. ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಇದೆ, ಬೋತ್ ಫಾರ್ ಕಾರ್ಸ್ ಆ್ಯಂಡ್ ಬೈಕ್. ಸೊ ಅದೇನು ತೊಂದರೆ ಇಲ್ಲ. ಬೆಂಗಳೂರಿಂದ 132 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಮೈಸೂರು ಹತ್ತತ್ರ ಬರುತ್ತಿದ್ದು. ಇಲ್ಲಿಂದ ಮೈಸೂರು 16 ಕಿಲೋಮೀಟ್ರ್ ಇದೆ. ಸೊ ಆರಾಮಾಗಿ ಹೋಗಿ ಬರ್ಬೋದು, ಒನ್ ಡೇ ಔಟಿಂಗ್ ಥರ. ಸೊ ಸ್ಟ್ಯಾಂಪ್ಸ್ ಕಲೆಕ್ಷನ್ನು, ಕಾಯಿನ್ಸ್ ಕಲೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ಇದೊಂದು ಸಣ್ಣ ಆ್ಯಡ್ ಆನ್ ಥರ ಕಾರ್ ಮ್ಯೂಸಿಯಮ್ಗೆ. ಸೊ ಕಂಟಿನ್ಯೂಷನ್ನು. ಇದು ಸಂಗ್ರಹಾಲಯ ಬಂದುಬಿಟ್ಟು ಧರ್ಮಾಧಿಕಾರಿಗಳಿದಾರಲ್ಲ ಗೆಳೆಯವರು, ಅವರು ಇದನ್ನು ಮೇಂಟೈನ್ ಮಾಡ್ತಿರೋದು, ಅವರು ಸಂಗ್ರಹಿಸಿ ಎಲ್ಲ ಮಾಡಿರೋದು. ಇಲ್ಲಿ ನೋಡ್ಬೋದು ನೀವು ಹಳೆ ಕಾಲದ ಲಾಟಿನ್ಗಳು, ಡಿಫ್ರೆಂಟ್ ಲಾಟಿನ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಮೋಸ್ಟ್ಲಿ ಫಿಲಮ್ ಇದ್ರಲ್ಲಿ ಇದು ಫಿಲಮ್ ಥಿಯೇಟರ್ಸಲ್ಲಿ ಇದನ್ನು ರೀಲ್ ಬಿಡ್ತಾಯಿದ್ರು. ಹಿಂಗೆ ಮೊದಲು ಈ ಥರ ಯೂಸ್ ಮಾಡ್ತಿದ್ರು. ಈಗಿನ ಕಾಲ ಡಿಜಿಟಲ್ ಎಲ್ಲ ಇರಲಿಲ್ಲ, ಆ ಕಾಲದಲ್ಲಿ ನೋಡಿ ರೀಲ್ ಬಿಡೋದು, ರೀಲ್ಸ್ ಹಾಕಿ ಬಿಡೋದು ಫಿಲಮ್ಸ್ನ, ಆ ಥರ ಇತ್ತು. ಇದು ಪ್ರಿಂಟಿಂಗ್ ಪ್ರೆಸ್ಸು, ಹಳೆ ಕಾಲದ ಪ್ರಿಂಟಿಂಗ್ ಪ್ರೆಸ್ಸು. ಸೊ ಲೆಗೆಸಿ ಪ್ರಿಂಟಿಂಗ್ ಪ್ರೆಸ್ ಆಗಿನ ಕಾಲದೆಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಹಾಗೆ ಆವಾಗ ಹೇಗೆ ಪ್ರಿಂಟ್ ಮಾಡ್ತಾಯಿದ್ರು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಪ್ರಿಂಟ್ಸ್ ಬುಕ್ಸ್ ಆಗಿದ್ರು, ಅದೆಲ್ಲ ತೋರಿಸಿದ್ದಾರೆ. ಇಲ್ಲಿ ಹಳೆ ಗಾಡಿ ಮನೆದು ಬಾಗಿಲಿಟ್ಟಿದ್ದಾರೆ. ಗಾಡಿ ಮನೆದೊಂದು ಬಾಗಿಲು, ಎಂಟ್ರೆನ್ಸು ಆ ಥರ ಏನೋ ಮಾಡಿದ್ದಾರೆ.
ಈ ಹಳೆ ಕಾಲದ ಕತ್ತಿ ಗುರಾಣಿ ವಾರಲ್ಲಿ ಯೂಸ್ ಮಾಡ್ತಿದ್ದು ಎಲ್ಲ ಇದೆ. ಸೊ ವಾರ್ ಟೈಮಲ್ಲಿ ಯೂಸ್ ಮಾಡ್ತಿದ್ದ ಕತ್ತಿ ಗುರಾಣಿ, ಆಮೇಲೆ ಪಿಸ್ತೂಲ್ಗಳು, ರೈಫಲ್ಸು ಎಲ್ಲ ಇಟ್ಟಿದ್ದಾರೆ. ಅದೊಂದು ಸಣ್ಣ ಸಂಗ್ರಹಣೆ. ಸೊ ನೋಡ್ಕೊಂಬನ್ನಿ, ಚೆನ್ನಾಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕಾರ್ ಮ್ಯೂಸಿಯಮ್ ನೋಡ್ದಂಗೆ ಆಗುತ್ತೆ, ಇದು ನೋಡ್ದಂಗೆ ಆಗುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ಆ್ಯಂಡ್ ಕಮ್ ಬ್ಯಾಕ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.